ನಮಸ್ಕಾರ, ನಾನು ನಿಮ್ಮ ಕನ್ನಡಿಗರು. ಈ ಒಂದು ಕರ್ನಾಟಕ ಅಲರ್ಟ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಈಗ ಆಲ್ರೆಡಿ ಸಾಮಾಜಿಕ ಜಾಲತಾಣದಲ್ಲಿ ಒಂದಷ್ಟು ವಿಡಿಯೋಗಳು ಜಾಸ್ತಿ ಹರಿದಾಡ್ತಾ ಇದ್ದಾವೆ. ಏನಪ್ಪ ಅಂತಂದ್ರೆ ಈ ಬಿಡದಿ ಒಳಗಿರ್ತಕ್ಕಂಥ ಕಲ್ಗೊಪ್ಪ ಹಳ್ಳಿಯಲ್ಲಿ ಕೆಲವೊಂದಿಷ್ಟು ಚಿರತೆಗಳು ಓಡಾಟಗಳು ಜಾಸ್ತಿ ಆಗಿದ್ದಾವೆ ಏನು ಅನ್ನುವಂಥದ್ದು ವಿಡಿಯೋಗಳು ಜಾಸ್ತಿ ಹರಿದಾಡ್ತಾ ಇದ್ದಾವೆ. ಅದು ಏನು ಎಂತ ಅನ್ನೋದನ್ನು ಎಲ್ಲವನ್ನು ನಿಮ್ಗೆ ವಿಸ್ತಾರವಾಗಿ ಹೇಳ್ತಾ ಹೋಗ್ತೀನಿ. ಹಾಗೆ ನೀವೇನಾದರೂ ಹೊಸಬ್ರು ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ದೀರಿ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಡ್ರಿ ಅಂತ ಕೇಳ್ಕೊಳ್ತೀನಿ. ಈಗ ಅದು ವಿಷಯ ಏನಪ್ಪ ಅಂತಂದ್ರೆ, ಆಲ್ರೆಡಿ ರಾಮನಗರ ಜಿಲ್ಲೆಯ ಬಿಡದಿಯ ಸಮೀಪದಲ್ಲಿರ್ತಕ್ಕಂಥ ಕಲ್ಗೊಪ್ಪ ಬಳ್ಳಿ ಅನ್ನುವಂಥ ಒಂದು ಏರಿಯಾದೊಳಗೆ ಚಿರತೆಗಳ ಓಡಾಟ ಜಾಸ್ತಿ ಆಗಿದೆ. ಅದು ಮಾತ್ರ ಸತ್ಯ. ಯಾಕಂದ್ರೆ ಈಗ ಅದು ಎಲ್ಲ ಆಗ್ತಿರುವಂಥದ್ದು ಯಾರಂತಂದ್ರೆ ನಮ್ಮಿಂದನ. ಅದಕ್ಕೆ ಆ ಒಂದು ಚಿರತೆಗಳ ಓಡಾಟ ಜಾಸ್ತಿ ಆಗಕತ್ತೈತಿ. ಈ ಸುತ್ತಮುತ್ತ ಇರ್ತಕ್ಕಂಥ ಬಿಡದಿ ಒಳಗಾಗಿರ್ತಕ್ಕಂಥವ್ರು ಆಗಿರ್ಬೋದು, ಆಮೇಲೆ ಸುತ್ತಮುತ್ತ ಹಳ್ಳಿ ಒಳಗಿರ್ತಕ್ಕಂಥ ಜನರಾಗಿರ್ಬೋದು, ಭಾಳ ಎಚ್ಚರದಿಂದ ಇರ್ರಿ. ಯಾಕಂದ್ರೆ ಯಾವುದೇ ರೀತಿಯಾದಂಥ ಹೊರಗಡೆ ಮಲಗೋದಾಗಲಿ ಮೇಲೆ ಮಲಗೋದಾಗಲಿ ಮಾಡೋಕ್ಕೆ ಹೋಗ್ಬೇಡ್ರಿ. ಒಂದು ಚಿರತೆ ನೋಡಿದ ಮಣಿ ಮೇಲೂ ಕೂಡ ಬಂದು ಓಡಾಡ್ತಾ ಇದೆ. ಅದಕ್ಕೆ ಯಾವುದೇ ರೀತಿಯಾದಂಥ ಮಣಿ ಮೇಲೆ ಆಗಿರೋದಲ್ಲಿ ಎಲ್ಲೇ ಆಗಿರಲಿ ಮಲಗಕ್ಕೆ ಹೋಗಬೇಡ್ರಿ. ನಿಮ್ಮ ಒಳಗಡೆ ಕದ ಹಾಕೊಂಡು ಚಿಲ್ಕ ಹಾಕೊಂಡು ಮಲ್ಕೊಡ್ರಿ ಅಂತ ಹೇಳ್ತೀನಿ. ಯಾಕಂದ್ರೆ ಈಗಿನ ಕಾಲಮಾನ ಭಾಳ ಸೂಕ್ಷ್ಮ ಐತಿ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂದ್ರೆ ನಾವೇ ಎಲ್ಲ ಮರಗಳನ್ನು ಕಡಿದು ಕೇಸೆ ಕಾರ್ಖಾನೆಗಳು ಅದು ಇದು ಅಂತೇಳಿ ನೂರೆಂಟು ಇವ್ರನ್ನ ಕಟ್ಟಾಕತ್ತೀವಿ. ಅದರಿಂದ ಮತ್ತು ಸಾಮಾನ್ಯವಾಗಿ ಅವು ಎಲ್ಲಿ ವಾಸಿಸಬೇಕು ಅನ್ನೋದು ಅವಕ್ಕೆ ತಿಳಿವಲ್ದು. ಹಾಗಾಗಿ ಅವರೆಲ್ಲ ಊರು ಒಳಗಡೆ ಚಿರತೆಗಳು ಓಡಾಟಗಳು ಜಾಸ್ತಿ ಆಗಿದೆ. ಅದಕ್ಕೆ 6 ಚಿರತೆಗಳೇನೋ ಜಾಸ್ತಿ ಹೊರಗಡೆ ಎಲ್ಲ ಓಡಾಡಕತ್ತಾವು ಅನ್ನುವಂಥದ್ದೊಂದು ಸುದ್ದಿ ಹರಿದಾಡ್ತಾ ಇದೆ. ನೋಡಿದ್ವಿ, ಫಸ್ಟಿಗೆ 2 ಚಿರತೆ ಹೋಗಿದ್ದಾವೆ. ಅದಾದಮೇಲೆ ಇನ್ನೂ ಒಂದು ಚಿರತೆ ರೋಡಲ್ಲಿ ಓಡಾಡ್ತಿರ್ತೈತಿ. ಅದಕ್ಕೆ ಅದೊಂದು ವಿಡಿಯೋ ಹಾಕ್ತೀನಿ ನೋಡ್ರಿ. ಆಯ್ತಲ್ಲ, ನೋಡಿದ್ರಲ್ಲ. ಅದಕ್ಕೆ ಹುಷಾರಾಗಿರ್ರಿ. ಯಾವುದೇ ರೀತಿಯಂಥ ಸಂದರ್ಭಕ್ಕೆ ಏನು ಆಗ್ತೈತೆ ಅನ್ನೋದು ಗೊತ್ತಾಗಲ್ಲ, ಯಾವ ಕ್ಷಣಕ್ಕೆ ಹೆಂಗೆ ಇರ್ತೈತೆ ಅನ್ನೋದು ಗೊತ್ತಾಗಲ್ಲ, ಯಾವ ಕ್ಷಣಕ್ಕೆ ಎಲ್ಲಿ ಬರ್ತಾವೋ ಅಂತ ಅನ್ನೋದು ಗೊತ್ತಾಗಲ್ಲ. ನಮ್ಮ ಸೇಫ್ಟಿ ಒಳಗೆ ನಾವಿರಬೇಕು. ಯಾಕಂದರೆ ಇಲ್ಲಿ ಉತ್ತರ ಕರ್ನಾಟಕದವ್ರು ಜಾಸ್ತಿ ಬಿಡದಿ ಒಳಗಿರ್ತಕ್ಕಂಥವ್ರು ಒಂದು 100% ಜನ ಉತ್ತರ ಕರ್ನಾಟಕದವ್ರು ಆತಾರೆ. ಯಾಕಂದರೆ ಎಲ್ಲ ಇಲ್ಲಿ ಬಿಡದಿ ಒಳಗೆ ಸ್ವಲ್ಪ ಎಲ್ಲರೂ ಇಲ್ಲೇ ದುಡಿಯೋಕೆ ಬಂದವರು ಕಂಪ್ನಿ ಅದಾವಲ್ಲ. ಹಂಗಾಗಿ ಎಲ್ಲ ಕಂಪ್ನಿ ಒಳಗೆ ರೂಮ್ ಬಾಡಿಗೆ ಮಾಡ್ಕೊಂಡು ಎಲ್ಲ ಇರ್ತಂಥವ್ರು ಎಲ್ಲ ಇದೆ ನಮ್ಮ ಉತ್ತರ ಕನ್ನಡ ಜನ. ಗುಲ್ಬರ್ಗ, ಬಾಗಲಕೋಟೆ, ಬಿಜಾಪುರ, ರಾಯಚೂರು ಈ ಸೈಡೇ ಇರುವಂಥವ್ರು ಜನ. ಆದಷ್ಟು ಎಲ್ಲರೂ ಅಲರ್ಟ್ ಆಗಿರ್ರಿ, ಎಚ್ಚರದಿಂದ ಇರ್ರಿ. ರೂಮ್ ಬಿಟ್ಟು ಹೊರಗಡೆ ಎಲ್ಲಿಯೂ ಮಲ್ಗಕ್ಕೆ ಹೋಗ್ಬೇಡ್ರಿ. ಹೊರಗಡೆ ಗಾಳಿ ಬರೋದು, ಈಗ ಬ್ಯಾಸ್ಗಿನ ಹೊರಗಡೆ ಗಾಳಿ ಬರೋವಲ್ದು ಒಳಗಡೆ ಅಂತ ಅಂದ್ಕೊಂಡು ಹೊರಗಡೆ ಮಲ್ಗೊಳಕ್ಕೆ ಹೋಗ್ಬೇಡ್ರಿ. ಕಾಲ ಸೂಕ್ಷ್ಮ ಐತಿ. ಚಿರತೆಗಳ ಓಡಾಟ ಜಾಸ್ತಿ ಆಗೈತಿ. ಕಾಡು ಪ್ರಾಣಿಗಳೆಲ್ಲ ಊರು ಒಳಗೆ ಬರಾಕತ್ತಾವು. ಆ ಊರೊಳಗೆ ಬರೋಕ್ಕೆ ಹಂಗೆ ಮಾಡ್ಕೊಂಡಿದ್ದ ಎಲ್ಲ ನೀವುಗಳು ಗಿಡ ಮರಗಳನ್ನು ಕಡಿದು ಎಲ್ಲ ಕಾಡನ್ನು ನಾಶ ಮಾಡೋದ್ರಿಂದ ಅವೆಲ್ಲ ಸಹಜವಾಗಿ ಊರೊಳಗೆ ಬರೋಂಥ ಬಂದೇ ಬರ್ತಾವೆ. ಅದು ಯಾರು ಒಂದು ಏನು ಮಾಡ್ಕೊಳಕ್ಕಾಗಲ್ಲ. ಯಾಕಂದ್ರೆ ಅದಕ್ಕೆ ಅರಣ್ಯ ಇಲಾಖೆಯವರಿಗೂ ಕೂಡ ಒಂದು ವಿಷಯವನ್ನು ಮುಟ್ಟಿಸಿರಿ. ಅದಕ್ಕೆ ಅವರು ಕೂಡ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ಕೈಗೊಂಡಾರ ಅನ್ನುವಂಥದ್ದು ಆಗಿದೆ. ಅದಕ್ಕೆ ಎಲ್ಲರೂ ನಮ್ಮ ಸೇಫ್ಟಿ ಒಳಗೆ ನಾವು ಇರಬೇಕು. ಯಾವ ಕ್ಷಣಕ್ಕೆ ಏನಾಗ್ತದೆ ಗೊತ್ತಾಗಲ್ಲ. ಒಳ್ಳೆ ರೀತಿಯಾಗಿ ಅಂತ ಒಳ್ಳೆಯ ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಹಾಗೆ ಮತ್ತೊಂದು ವಿಡಿಯೋ ಮೂಲಕ ನೀವೆಲ್ಲರಿಗೂ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಜೈ ಕನ್ನಡ, ಜೈ ಕರ್ನಾಟಕ. ನೋಡಿ ಹಿಂಗ್ ಬರ್ತದೆ, ದಾರಿ ತಪ್ಪಿಟ್ಟಿದ್ದ ಚಿರತೆ. ಫ್ರೆಂಡ್ಸ್ ಹಿಡ್ಕೋಗ್ರಿ, ಯಾರಾದ್ರೂ ಜೀರಿ ಎತ್ಕೋಬರ್ರಿ, ಆಗ ಎತ್ಕೊಂಡು ಹಿಡ್ಕೊಂಡೋಗ್ರಿ. ಕೈ ಸಮಸ್ಯೆ ಸಾಕ್ಬಿಡ. ಸರಿ ಸರ್ ಕಳಿಸ್ತೀನಿ.